ಇಲ್ಲಿ ನೋಡ್ಬೋದು ಕೊಟ್ಟಿರುವ ಕ್ವಶನ್ y is equal to e to the power of a cos inverse of x. ಇದು ಮಾಡೋಕ್ಕಿಂತ ಮುಂಚೆ ನಾವು ಡಿಫ್ರೆನ್ಷಿಯೇಷನ್ ಆಫ್ e to the power of x ಏನಾಗುತ್ತೆ, e to the power of x ಸೇಮ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಇದೇನು, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗುತ್ತೆ -1 ಡಿವೈಡೆಡ್ ಬೈ √1 - x². ಇಲ್ಲಿ ನೋಡ್ಬೋದು ನಮಗೇನು ಪ್ರೂಫ್ ಮಾಡೋದಿದೆ, 1 - x², ಸೆಕೆಂಡ್ ಡಿಫ್ರೆನ್ಷಿಯೇಷನ್ -x, ಫಸ್ಟ್ ಡಿಫ್ರೆನ್ಷಿಯೇಷನ್ -a², y = 0. ಇಲ್ಲಿ ನೋಡ್ಬೋದು. ಮೊದಲೇನು ಮಾಡೋಣ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x, y ಬಿಕಮ್ y ಡ್ಯಾಶ್. ಡಿಫ್ರೆನ್ಷಿಯೇಷನ್ ಆಫ್ e to the power of x ಏನಾಗುತ್ತೆ, ಸೇಮ್. ಆದ ಕಾರಣ e to the power of a cos inverse x. ನೋಡ್ಬೋದು ಪವರ್ನ ಹೇಳಿದೆ a cos inverse x, ಅದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕು a cos inverse x. ಅವಾಗ ಏನಾಗುತ್ತೆ y ಡ್ಯಾಶ್ = e to the power of a cos inverse x ಆ್ಯಸ್ ಇಟ್ ಈಸ್. ನೋಡ್ಬೋದು a cos inverse x ಅಂದರೆ a ಇಸ್ ದ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಇಲ್ಲಿ ಬರೀತೀನಿ. ಡಿಫ್ರೆನ್ಷಿಯೇಷನ್ ಆಫ್ cos inverse x is into 1 divided by √1 - x². ಮೈನಸ್ ಬೇಕು, ಇಲ್ಲಿ ಮೈನಸ್ ಬರೀತೀನಿ. ಆದ ಕಾರಣ ಫಸ್ಟ್ ಡಿಫ್ರೆನ್ಷಿಯೇಷನ್ ಏನು ಸಿಕ್ತು ನಮಗೆ, y ಡ್ಯಾಶ್ = -a e to the power of a cos inverse x ಹೋಲ್ ಡಿವೈಡೆಡ್ ಬೈ √1 - x². ನೋಡ್ಬೋದು ಇಲ್ಲಿ ಇದು ಡಿವೈಡ್ ಇದೆ, ಇಲ್ಲಿ ಬಂದರೆ ಏನಂತೆ ಮಲ್ಟಿಪ್ಲಿಕೇಶನ್. ಆದ ಕಾರಣ 1 - x² ಇಂಟು y ಡ್ಯಾಶ್ = -a e to the power of a cos inverse of x. ಹೀಗೆ ಮಾಡೋಣ. ಅಗೇನ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು x. ನೋಡ್ಬೋದು ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ನೋಡಿ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ u ಇಂಟು v ರೂಲ್ ಏನು ಹೇಳುತ್ತೆ, u ಇಂಟು v ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಟರ್ಮ್. ಆದ ಕಾರಣ ಏನಾಗುತ್ತೆ ಇಲ್ಲಿ ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಅಂದರೆ √1 - x² ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ y ಡಬಲ್ ಡ್ಯಾಶ್ ಪ್ಲಸ್ ಸೆಕೆಂಡ್ ಟರ್ಮ್ ಆ್ಯಸ್ ಇಟ್ ಈಸ್ y ಡ್ಯಾಶ್. ಡಿಫ್ರೆನ್ಷಿಯೇಷನ್ ಆಫ್ √x ಏನಾಗುತ್ತೆ, ಫಾರ್ಮುಲಾ ಏನಿದೆ 1 / 2√x. ಆದ ಕಾರಣ ಏನಾಗುತ್ತೆ 1 / 2√x ಏನಿದೆ 1 - x². ಇಲ್ಲಿ ನೋಡ್ಬೋದು ರೂಟ್ ಒಳಗೆ ಏನಿದೆ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1. ಆದ ಕಾರಣ 1 × 1 1 ಆಗುತ್ತೆ. ಅದೇ ಕಾರಣ ಇಲ್ಲೇನಿದೆ ರೂಟ್ ಒಳಗೆ 1 - x² ಅಂದರೆ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ, ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ 1 - x², 1 0. ಡಿಫ್ರೆನ್ಷಿಯೇಷನ್ x² ಇಸ್ -2x. 0 - 2x ಏನಾಗುತ್ತೆ -2x = ನೋಡ್ಬೋದು -a ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ e to the power of a cos inverse x, e ಪವರ್ x ಏನಾಗುತ್ತೆ e ಪವರ್ x ಆ್ಯಸ್ ಇಟ್ ಈಸ್. ದೇರ್ಫೋರ್ e to the power of a cos inverse x ಆ್ಯಸ್ ಇಟ್ ಈಸ್. ಪವರ್ನಲ್ಲಿ ಏನಿದೆ a cos inverse x, ಇಲ್ಲಿ a ಕಾನ್ಸ್ಟೆಂಟ್ ಇದೆ. ಡಿಫ್ರೆನ್ಷಿಯೇಷನ್ ಆಫ್ cos inverse x ಸೇಮ್ ಮೈನಸ್ ಇಂಟು ಮೈನಸ್ ಪ್ಲಸ್ √1 - x². ಇದಕ್ಕಾಗಿ ಡಿಫ್ರೆನ್ಷಿಯೇಷನ್ ಮಾಡಿದ್ದೇವೆ. ಮೊದಲು ಯಾವ ರೀತಿ ಮಾಡಿದ್ದೇವೆ ಸೇಮ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಇದೆ, ಡಿಫ್ರೆನ್ಷಿಯೇಷನ್ ಅದೇ ಆನ್ಸರ್ ಬಂದಿದೆ. ಆದ ಕಾರಣ ನೋಡ್ಬೋದು ಉಳಿದಿರೋದು ಏನಾಗುತ್ತೆ, ನೋಡ್ಬೋದು √1 - x² y ಡಬಲ್ ಡ್ಯಾಶ್ ಪ್ಲಸ್ ನೋಡಿ ಪ್ಲಸ್ ಇಂಟು ಮೈನಸ್ -2x y ಡ್ಯಾಶ್. ಇದಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದು ಇದು ಟು ಗೆಟ್ ಕ್ಯಾನ್ಸಲ್. ಆದ ಕಾರಣ ರಿಮೈನಿಂಗ್ ಏನಿದೆ ಪ್ಲಸ್ ಇಂಟು ಮೈನಸ್ -2y ಡ್ಯಾಶ್ ಹೋಲ್ ಡಿವೈಡೆಡ್ ಬೈ √1 - x² = a ಇಂಟು a² e to the power of a cos inverse x ಹೋಲ್ ಡಿವೈಡೆಡ್ ಬೈ √1 - x². ಇಲ್ಲಿ ನೋಡ್ಬೋದು ಕ್ರಾಸ್ ಮಲ್ಟಿಫಿಕೇಷನ್ LCM ತೆಗೆದಾಗ ಏನಾಗುತ್ತೆ, ನಿನ್ನೆ ಕೂಡ ಹೇಳಿದ್ದೆ, ನೀವು ವಿಡಿಯೋ ನೋಡಿದ್ರೆ √x ಇಂಟು ಮಾಡಿದ್ರೆ ಏನಾಗುತ್ತೆ √x ಹೋಲ್ ಸ್ಕ್ವೇರ್. ಅಂದರೆ ಸ್ಕ್ವೇರ್ ಟು ಗೆಟ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ x. ಆದ ಕಾರಣ ಎರಡು ಇಂಟು ಮಾಡಿದ್ರೆ ಏನು ಉಳಿಯುತ್ತೆ ರಿಮೈನಿಂಗ್ 1 - x² ಉಳಿಯುತ್ತೆ. ರೂಟ್ ಗೆಟ್ ಕ್ಯಾನ್ಸಲ್ y ಡಬಲ್ ಡ್ಯಾಶ್ ಮೈನಸ್ 1 ಇಂಟು 2y ಡ್ಯಾಶ್ ಏನಾಗುತ್ತೆ 2y ಡ್ಯಾಶ್ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು 1 ಇಂಟು √1 - x² ಏನಾಗುತ್ತೆ √1 - x².
ಈಕ್ವಲ್ ಟು ಇದೇನು ಹೇಳಿತ್ತು ಎ ಸ್ಕ್ವಯರ್ e ಟು ದ ಪವರ್ ಆಫ್ ಎ ಕಾಸ್ ಇನ್ವರ್ಸ್ ಎಕ್ಸ್ ಹೋಲ್ ಡಿವೈಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್. ನೋಡ್ಬೋದು ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಏನಿದೆ ಡಿವೈಡನ್ನು ನೋಡ್ಬೋದು 1 ಮೈನಸ್ ಎಕ್ಸ್ ಸ್ಕ್ವಯರ್ 1 ಮೈನಸ್ ಎಕ್ಸ್ ಸ್ಕ್ವಯರ್. ಅದ ಕಾರಣ ರಿಮೈನಿಂಗ್ ಏನು 1 ಮೈನಸ್ ಎಕ್ಸ್ ಸ್ಕ್ವಯರ್ ವೈ ಡಬಲ್ ಡ್ಯಾಶ್ ಮೈನಸ್ 2y ಡ್ಯಾಶ್ ಈಕ್ವಲ್ ಟು ಎ ಸ್ಕ್ವೇರ್ e ಟು ದ ಪವರ್ ಆಫ್ ಎ ಕಾಸ್ ಇನ್ವರ್ಸ್ ಎಕ್ಸ್. ನೋಡ್ಬೋದು e ಟು ದ ಪವರ್ ಆಫ್ ಎ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಏನಿದೆ ನಮ್ಮ ಕ್ವಶನ್ನಲ್ಲಿ y. ಆದ ಕಾರಣ ಇನ್ ಪ್ಲೇಸ್ ಆಫ್ e ಟು ದ ಪವರ್ ಆಫ್ ಎ ಕಾಸ್ ಇನ್ವರ್ಸ್ ಎಕ್ಸ್ ಏನು ಬರೀತೀನಿ y. ರಿಮೈನಿಂಗ್ ಆ್ಯಸ್ ಇಟ್ ಈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಮೈನಸ್ 2y ಡ್ಯಾಶ್ ಪ್ಲಸ್ ಇದೆ ಈ ಸೈಡ್ ಬಂದರೆ ಏನಾಗುತ್ತೆ ಮೈನಸ್. ಆದ ಕಾರಣ 1 ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಮೈನಸ್ 2y ಡ್ಯಾಶ್ ಮೈನಸ್ ಎ ಸ್ಕ್ವಯರ್ ವೈ ಈಕ್ವಲ್ ಟು 0. ಇದು ನಮ್ಮ ಪ್ರೂಫ್ ಮತ್ತು ಇದು 5 ಮಾರ್ಕ್ಸ್ನ ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನೋಡ್ಬೋದು ಪ್ರೂಫ್ ಎಲ್ಲಿ ಬರೆದೇನೆ ಇಲ್ಲಿ ನೋಡಿ ಸೇಮ್ ಟು ಸೇಮ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಮೈನಸ್ ಇಲ್ಲಿ ನೋಡ್ಬೋದು ಎಕ್ಸ್ ವೈ ಡ್ಯಾಶ್ ಇದೆ. ಆದ ಕಾರಣ ಎಕ್ಸ್ ಬರೋದಿಲ್ಲ ಇಲ್ಲಿ ಬರೆಯೋಣ ಎಕ್ಸ್ ವೈ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ಎಕ್ಸ್ ಇಲ್ಲಿ 2 ಬರಲ್ಲ 2 ಗೆಟ್ ಕ್ಯಾನ್ಸಲ್ ಆದ ಕಾರಣ ಇಲ್ಲಿ ಎಕ್ಸ್ ಬರೀಬೇಕು ಎಕ್ಸ್ 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 ಇಲ್ಲೂ ಕೂಡ ನೋಡ್ಬೋದು ಮೈನಸ್ ಎಕ್ಸ್ ವೈ ಡ್ಯಾಶ್ ಮೈನಸ್ ಎ ಸ್ಕ್ವೇರ್ ವೈ ಈಕ್ವಲ್ ಟು 0.